ಈ ಸಿಂಹ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಹುಷಾರ್. ಹೀಗೆ ಸಾಮ್ರಾಟ್ ಅನ್ನೋ ಯುವಕ ಬೆಂಗಳೂರಿನ ಬಿಸಿ ರೋಡ್ ಸೈಡ್ ಅಲ್ಲಿದ್ದ ಪೆಟ್ರೋಲ್ ಬಂಕ್ ಒಂದರಲ್ಲಿ ನಿಂತು ತಾನೇ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅನ್ನೋ ಹಾಗೆ ಅವರು ಕೋಟಿಗೊಬ್ಬ ಸಿನಿಮಾದಲ್ಲಿ ವಿಷ್ಣು ಸರ್ ಅಬ್ಬರಿಸಿದ ಹಾಗೆ ಜೋರ ಕೂಗಾಡಿ ಗಲಾಟೆ ಮಾಡ್ತಾ ಇದ್ದ. ಇದರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಜನ ಎಲ್ಲ ಸಾಮ್ರಾಟ್ ಕಡೆ ನೋಡಿ ಇವನ್ಯಾವನೋ ಹುಚ್ಚ ಹೀಗೆ ಆಡ್ತಿದ್ದಾನೆ, ಅದು 100 ರೂಪಾಯಿಲಿ 90 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಚಿಲ್ರೆಗೆ ಜಗಳ ಮಾಡೋದಾ, ಅವನನ್ನ ಏನಂತ ಅನ್ಕೊಂಡಿದ್ದಾನೆ, ಇವರೆಲ್ಲ ವಿಷ್ಣು ಸರ್ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತೆಲ್ಲ ಆಡ್ಕೊಂಡು ನಗ್ತಾ ಇದ್ರು. ಅದೇ ಟೈಮ್ಗೆ ಸರಿಯಾಗಿ ಎಂಥವರೇ ಆದ್ರೂ ಇನ್ನೊಂದ್ಸಲ ತಿರುಗಿ ನೋಡ್ಬೇಕು ಅನ್ನೋ ಅಷ್ಟು ಮುದ್ದಾಗಿದ್ದ ಸಾನ್ಯಾ ಅನ್ನೋ ಸುಂದರಿ ಅದೇ ದಾರಿಯಲ್ಲಿ ತನ್ನ ಬ್ಲಾಕ್ ಸ್ಲೀಕ್ ಮರ್ಸಿಡೀಸ್ ಬೆನ್ಸ್ ಕಾರ್ ನಲ್ಲಿ ಬಂದ್ಲು. ಅವಳ ಕಣ್ಣು ಸಹ ಆ ರೋಡ್ ಸೈಡ್ ಡಕೋಟಾ ಸ್ಕೂಟರ್ ನಿಲ್ಲಿಸ್ಕೊಂಡು 10 ರೂಪಾಯಿ ಚಿಲ್ಲರೆ ವಿಷಯಕ್ಕೆ ರೋಡ್ ಅಲ್ಲಿ ಶೋ ಕೊಡ್ತಾ ಇದ್ದ ಸಾಮ್ರಾಟ್ ಮೇಲ್ ಬಿತ್ತು. ಅವನ ಆ ಅವತಾರ ನೋಡಿದ ಅವಳು, ಇವನದ್ದು ಬರೀ ಇದೇ ಆಯ್ತು, ಹೀರೋ ತರ ಶೋ ಕೊಟ್ಕೊಂಡು ಹೋದಲ್ಲಿ ನನ್ನ ಮರ್ಯಾದೆ ತೆಗಿಯೋಕೆ ಕಾಯ್ತಾ ಇರ್ತಾನೆ. ಈ ಬೀದಿ ಬಿಕಾರಿ ತರ ಬದುಕೋಕ್ಕಿಂತ ಎಲ್ಲಾದ್ರೂ ಹಾಳಾಗಿ ಹೋಗ್ಬಾರ್ದ ಲೋಫರ್. ಮುಖ ಸಿಂಡರ್ಸ್ಕೊಂಡು ಅಲ್ಲಿಂದ ಹೊರಟೋದ್ಲು. ಅಷ್ಟಕ್ಕೂ ಮಾಸಿದ ಬಟ್ಟೆ, ಕಿತ್ತೋಗಿರೋ ಚಪ್ಪಲಿ, ಡಕೋಟಾ ಸ್ಕೂಟರ್ ಅಲ್ಲಿ ತಿರುಗಾಡೋ ಈ ಸಾಮ್ರಾಟ್ಗೂ ರಾಜಕುಮಾರಿಯಾಗಿ ಜೀವನ ಮಾಡ್ತಾ ಇರೋ ಸಾನ್ಯಾಗೂ ಇರೋ ಆ ಕನೆಕ್ಷನ್ ಆದ್ರೂ ಏನು? ಇವರಿಬ್ಬರ ಜೀವನದಲ್ಲಿ ಯಾರಿಗೂ ಗೊತ್ತಿಲ್ಲದ ರಹಸ್ಯ ಏನಾದ್ರೂ ಅಡಗಿದ್ಯಾ ಅಂತ ತಿಳಿದುಕೊಳ್ಳೋದಕ್ಕೆ ಪೂರ್ತಿಯಾಗಿ ಕೇಳಿ ಮೈಂಡ್ ವಿರೇಳಿಸೋ ಕಥೆ ಟೈಗರ್ ರಿಟರ್ನ್ಸ್ ಕೇವಲ ನಿಮಗಾಗಿ. ಹಲವು ವರ್ಷಗಳ ಹಿಂದೆನೆ ಅಪ್ಪ ಅಮ್ಮ ಇಲ್ಲದ ಸಾಮ್ರಾಟ್ನನ್ನ ಯಾರೋ ಪುಣ್ಯಾತ್ಮರು ಅನಾಥ ಆಶ್ರಮಕ್ಕೆ ಸೇರಿಸಿದ್ರು. ಅಷ್ಟೇ ಕಷ್ಟಪಟ್ಟು ಜೀವನ ಮಾಡಿದ್ದ ಸಾಮ್ರಾಟ್ ಹೇಗೋ ಡಿಗ್ರಿ ಮುಗಿಸಿದ್ದ. ಆ ಟೈಮಲ್ಲೇ ಅವನ ಲಕ್ಷಣವಾದ ಮೈಕಟ್ಟು ನೋಡಿದ ವೈಭವಿ ಅನ್ನೋ ಹುಡುಗಿ ಪ್ರೀತಿ ಪ್ರೇಮ ಅಂತ ಸಾಮ್ರಾಟ್ ಹಿಂದೆ ಬಿದ್ದಿದ್ಲು. ತನ್ನವರ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದ ಸಾಮ್ರಾಟ್ ವೈಭವಿಯ ಪ್ರೀತಿಗೆ ಕರಗಿ ಅವಳನ್ನ ಹೃದಯದಲ್ಲಿ ಗುಡಿ ಕಟ್ಟಿ ಪೂಜಿಸ್ತಾ ಇದ್ದ. ಅವಳಿಗಾಗಿ ಏನಾದ್ರೂ ಮಾಡಿ ಒಂದೊಳ್ಳೆ ಮನೆ ಕಟ್ಟಬೇಕಂತ ಕೆಲ್ಸಕ್ಕಾಗಿ ಗಲ್ಲಿ ಅಲ್ದಾಡ್ದ. ಆದ್ರೆ ಎಲ್ಲೂ ಕೆಲ್ಸ ಸಿಗದಿದ್ದಾಗ ಕೊನೆಗೆ ಹಗಲು ರಾತ್ರಿ ಅಂತ ಫುಡ್ ಡೆಲಿವರಿ ಮಾಡಿ ಸಂಪಾದನೆ ಮಾಡಿ ಕೂಡಿಡ್ತಾ ಇದ್ದ. ಆದ್ರೆ ವೈಭವಿ ನಿಧಾನವಾಗಿ ತನ್ನ ಬಣ್ಣ ಬದಲಾಯಿಸಿ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದ ಸಾಮ್ರಾಟ್ಗೆ ತನ್ನ ಫ್ರೆಂಡ್ಸ್ ಎಲ್ಲರ ಮುಂದೆ ತೀರಾ ಕೆಟ್ಟದಾಗಿ ಬೈದು ಅವಮಾನ ಮಾಡಿ ಕೊನೆಗೆ ಶ್ರೀಮಂತ ಹುಡುಗ ಸಿಕ್ಕಿದ ಅಂತ ಅವನ ಹಿಂದೆ ಹೋಗಿಬಿಟ್ಲು. ಇದರಿಂದ ಹಾರ್ಟ್ ಬ್ರೇಕ್ ಆದ ಸಾಮ್ರಾಟ್ ಕೋಪದಲ್ಲಿ, ದೇವ್ರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟೋರ್ಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಗೆ ಕೈ ಬಿಡ್ತಾನೆ. ನೋಡ್ತಾ ಇರು, ನೀನು ಅನುಭವಿಸ್ತೀಯ ಅಂತ ಕೋಟಿಗೊಬ್ಬ ಮೂವಿ ಸ್ಟೈಲ್ ಅಲ್ಲಿ ಕೂಗಾಡ್ದ. ಅಲ್ಲಿಂದ ನೇರವಾಗಿ ಬಾರ್ಗೆ ಹೋಗಿ ಕಂಠ ಪೂರ್ತಿ ಕುಡಿದು ತೂರಾಡ್ತಾ ರೋಡ್ ಸೈಡ್ ಅಲ್ಲಿ ಬಿದ್ದ. ಮರುದಿನ ಕಣ್ಬಿಟ್ಟು ನೋಡಿದ್ರೆ ಮೈ ಮೇಲೆ ಬಟ್ಟೆನೇ ಇಲ್ಲದ ಸಾಮ್ರಾಟ್ ತನ್ನ ಹಾಗೆ ಅರೆನಗ್ನವಾಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಹುಡುಗಿ ಒಬ್ಬಳ ತೋಳುಗಳಲ್ಲಿ ಇದ್ದ. ಇದರಿಂದ ಗಾಬರಿಯಾದ ಸಾಮ್ರಾಟ್, ಅರೆ ನಾನ್ ಹೇಗೆ ಇಲ್ಲಿಗೆ ಬಂದೆ, ಈ ಹುಡುಗಿ ಯಾರು ಅಂತೆಲ್ಲ ತಡವರಿಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಾಗಿಲು ಹೊಡೆದು ಸಾನ್ಯಾಳ ತಾತ, ಕೊಂಡದ ಮನೆ ದತ್ತ, ಸಾನ್ಯಾಳ ಮನ ಸಹೋದರ ಸೂರಜ್ ಇಬ್ರು, ಏ ಸಾನ್ಯಾ ಮಾನ್ಗೆಟ್ಟವಳೆ ಯಾವನ್ ಜೊತೆಗೆ ಇದ್ಯಾ ಅಂತ ಅಬ್ಬರಿಸ್ತಾ ಒಳಗೆ ಬಂದೇ ಬಿಟ್ರು. ಅಲ್ಲಿ ಸಾಮ್ರಾಟ್ ತೋಳಲ್ಲಿ ಮಲಗಿದ್ದ ಸಾನ್ಯಾ ತಾತ ಹಾಗೂ ಅಣ್ಣ ಸೂರಜ್ ನೋಡಿ ತಬ್ಬಿಬಾಗಿ ಕಣ್ಣೀರ್ ಹಾಕ್ತಾ ಸಾಮ್ರಾಟ್ ಕೆನ್ನೆಗೆರಡು ಬಾರಿಸಿ ಇವ್ನ್ಯಾರೋ ಗೊತ್ತೇ ಇಲ್ಲ ಅಂತ ರಂಪ ಮಾಡಿದ್ಲು. ಆದ್ರೆ ಇದ್ಯಾವುದನ್ನು ಕೇಳದ ದತ್ತ ಅವರು, ಇವನ್ ಜೊತೆ ನೀನು ರಾತ್ರಿ ಕಳೆದಾಗಿದೆ, ಇನ್ನು ನೀನು ಏನ್ ಹೇಳಿದ್ರು ನಾನ್ ಕೇಳಲ್ಲ, ನಮ್ಮ ಫ್ಯಾಮಿಲಿ ಮರ್ಯಾದೆ ಹಾಳೋಗೋದಕ್ಕೆ ನಾನ್ ಬಿಡಲ್ಲ, ಇನ್ನೇನಿದ್ರು ಈ ಭಿಕಾರಿನೇ ನಮ್ಮ ಮನೆ ಅಳಿಯ ಅಂತ ಹೇಳಿದಾಗ ತಾತನ ಕೋಪದ ಬಗ್ಗೆ ಗೊತ್ತಿದ್ದ ಸಾನ್ಯಾ ಹಲ್ಲು ಕಚ್ಚಿ ಎಲ್ಲ ಸಹಿಸ್ಕೊಂಡ್ಲು. ಹಾಗೆ ಆ ಒತ್ತಡಕ್ಕೆ ಒಳಗಾದ ಸಾಮ್ರಾಟ್ ಸಹ ಆ ಸಮಯದಲ್ಲಿ ಬೇರೇನು ಮಾಡೋದಕ್ಕೂ ಆಗದೆ ತಲೆ ತಗ್ಗಿಸಿ ನಿಂತ್ಕೊಂಡ. ಹೀಗೆ ಸಾನ್ಯಾ ತಾನು ಮನಸಾರೆ ಪ್ರೀತಿಸಿದ್ದ ಹುಡುಗರನ್ನ ಮರೆತು ಸಾಮ್ರಾಟ್ನ ಗಂಡ ಅಂತ ಒಪ್ಪಿ ಮನೆಗೆ ಕರ್ಕೊಂಡು ಹೋದ್ಲು. ಆದ್ರೆ ಮನಸ್ಸೊಳಗೆ ಜಾಗ ಕೊಟ್ಟಿರ್ಲಿಲ್ಲ. ಅಲ್ಲಿಂದಾಚೆಗೆ ಸಾಮ್ರಾಟ್ ಇರೋದಕ್ಕೂ ಗತಿ ಇಲ್ಲದೆ ಅತ್ತೆ ಮನೆಯ ಸ್ಟೋರ್ ರೂಮ್ ಅಲ್ಲೇ ಇದ್ಕೊಂಡು ಮನೆ ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು, ವಾಶ್ರೂಮ್ ಕ್ಲೀನ್ ಮಾಡೋದು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಆದ್ರೆ ಅವನನ್ನ ಕಂಡ್ರೆ ಆಗದ ಸಾಮ್ರಾಟ್ ಅತ್ತೆ, ಹೆಂಡತಿ, ಕೊನೆಗೆ ಮನೆ ಆಳು ಸಹ ಸಾಮ್ರಾಟ್ಗೆ ಕಿಂಚಿತ್ತು ಮರ್ಯಾದೆ ಕೊಡದೆ ಛೀ ಥು ಅಂತ ಬೈತಾ ಹೀನಾಯವಾಗಿ ಅವಮಾನ ಮಾಡ್ತಾ ಕೆಟ್ಟದಾಗಿ ನಡ್ಸ್ಕೊಳ್ತಾ ಇದ್ರು. ಕೂತ್ರು ನಿಂತ್ರು ಏನಾದ್ರೊಂದು ಎಡವಟ್ ಮಾಡ್ಕೊಂಡು ಬಯಸ್ಕೊಳ್ತಾ ಇದ್ದ ಸಾಮ್ರಾಟ್ ಅವತ್ತೊಂದಿನ ಮನೆಗೆ ಬೇಕಾದ ವಸ್ತುಗಳನ್ನ ತರೋದಕ್ಕೆ ಮಾರ್ಕೆಟ್ ಕಡೆ ಹೋದವನು ರಸ್ತೆ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಜಗಳ ಮಾಡ್ತಾ ಫಿಲಂ ಡೈಲಾಗ್ ಹೇಳ್ತಾ ಹಾರಾಡ್ತಾ ಇದ್ದ. ಆಗ ಅವನನ್ನ ನೋಡಿದ ಸಾನ್ಯಾ ಕೋಪದಲ್ಲಿ ಬುಸ್ಕೊಡ್ತಾ ಇವನೊಬ್ಬ ಭಿಕಾರಿ ಅಂತೆಲ್ಲ ಬೈದು ಮನೆಗೆ ಹೋದ್ಲು. ಇತ್ತ ಸಾಮ್ರಾಟ್ ಸಹ ಮನೆಗೆ ಬರ್ತಾ ಇದ್ದ ಹಾಗೆ ಅಲ್ಲಿ ಅವನ ಅತ್ತೆ ಅದಾಗ್ಲೇ ರಂಪ ಮಾಡ್ತಾ ಕೂಗಾಡ್ತಾ ಇದ್ಲು. ಅದೇನು ಅಂತ ನಮ್ಮನೆ ಗಂಟ್ ಬಿದ್ನೋ ಆ ಲೋಫರ್,
ಅವನ್ ಹಿಂದೆ ಮುಂದೆ ಸುತ್ತಾ ಇರ್ಬೇಕು. ಇಲ್ಲ ಅಂದ್ರೆ ಈ ಮೈಗಳ್ಳ ಅದ್ಯಾವ್ ಮಾಯ ಕಾಲದಲ್ಲಾದ್ರೂ ಕೆಲ್ಸ ಬಿಟ್ಟು ಊರ್ ಸುತ್ತೋಕ್ ಹೋಗ್ತಾನೆ. ಭಿಕ್ಷುಕ, ಇವತ್ತು ನೋಡು ಕಾಫಿ ಮಾಡು ಅಂತ ಹೇಳಿ ಎಷ್ಟು ಹೊತ್ತಾಯ್ತು, ಇನ್ನೂ ತಂದು ಕೊಟ್ಟಿಲ್ಲ, ದರಿದ್ರದವನು ಅಂತ ಮನೆಯೆಲ್ಲ ರಣರಂಗ ಮಾಡ್ತಾ ಇದ್ಲು. ಸಾಮ್ರಾಟ್ ಒಳಗೆ ಬರ್ತಿದ್ದ ಹಾಗೆ ಅಲ್ಲೇ ಟೇಬಲ್ ಮೇಲಿದ್ದ ನೀರನ್ನ ಸಾಮ್ರಾಟ್ ಮುಖದ ಮೇಲೆ ಹಚ್ಚಿ, ಎಲ್ಲೋ ಹೋಗಿದ್ದೆ ದರಿದ್ರ, ಭಿಕ್ಷೆ ಬೇಡ ಆಯ್ತೇನೋ ಲೋಫರ್ ಅಂತ ಕಿರ್ಚಾಡಿದ್ಲು. ಇದನ್ನ ನೋಡಿ ಮನೆ ಕೆಲಸದವ್ರು ಸಹ ಮರಿಯಲ್ಲಿ ನಿಂತು, ಈ ಮನೆ ಅಳಿಯನ ಅವಸ್ಥೆ ನೋಡಿ, ಬೀದಿ ನಾಯಿಗಿಂತ ಕಡೆ ಬಿಟ್ಟಿ ಕೂಳ್ ಸಿಗುತ್ತೆ ಅಂತ ಇನ್ನು ಇಲ್ಲೇ ಬಿದ್ದಿದ್ದಾನೆ ಅಂತೆಲ್ಲ ಆಡ್ಕೊಂಡು ನಗಾಡಿದ್ರು. ಇದರಿಂದ ಅವಮಾನ ಆದ ಸಾಮ್ರಾಟ್ ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಅತ್ತೆ ಅದು ಹಾಲಿರ್ಲಿಲ್ಲ, ಅದನ್ನೇ ತರದಕ್ ಹೋಗಿದ್ದೆ ಅಂತ ಹೇಳೋದಕ್ಕೆ ಟ್ರೈ ಮಾಡಿದಾಗ ಅಲ್ಲೇ ಇದ್ದ ಸಾನ್ಯಾ, ಕಳ್ಳಂಗೆ ಒಂದು ಪಿಳ್ಳೆನೆವ ಅನ್ನೋ ಹಾಗೆ ಇದು ಒಂದ, ಚಿಲ್ರೆ ಕಾಸಿಗೆ ಮರ್ಯಾದೆ ಹರಾಜ್ ಮಾಡ್ತಾ ಇದ್ದೆ, ಥೂ ಹೋಗಿ ಆ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿ ನಮ್ಮಿಬ್ರಿಗೂ ಕಾಫಿ ತಗೊಂಡ್ ಬಾ ಭಿಕಾರಿ ಅಂದಾಗ ಆ ಅವಮಾನದಿಂದ ತಲೆ ತಗ್ಸಿ ತನ್ನಷ್ಟಕ್ಕೆ ತಾನು ಏನೋ ಗೊಣಗಾಡ್ತಾ ನೇರವಾಗಿ ಅಡಿಗೆ ಮನೆಗೆ ಹೋದ. ಹೀಗೆ ಅವಮಾನದಲ್ಲೇ ಸಾಮ್ರಾಟ್ ದಿನಗಳು ಹೋಗ್ತಾ ಇದ್ದವು. ಅವತ್ತೊಂದಿನ ಸಾನ್ಯಾ ಬಿಸ್ನೆಸ್ ಡೀಲ್ ಒಂದು ಫಾಕ್ಸ್ ಗ್ರೀನ್ ಕಂಪನಿ ಕಡೆಯಿಂದ ಮಿಸ್ ಆಯ್ತು. ಅವರು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ದಿವಾಳಿ ಆಗ್ತೀವಿ ಅಂತ ಫೀಲ್ ಆಗಿ ಕಣ್ಣೀರ್ ಹಾಕ್ತಾ ಮನೆಗೆ ಬಂದ್ಲು. ಅವಳ ಸಂಕಟ ನೋಡೋದಕ್ಕಾಗದ ಅವಳಮ್ಮ, ಹೀಗಾದ್ರೂ ಮಾಡಿ ಸಾನ್ಯಾಳ ಎಕ್ಸ್ ಬಾಯ್ ಫ್ರೆಂಡ್ ಚಿರಾಗ್ ಹತ್ರ ಹೆಲ್ಪ್ ಕೇಳ್ತೀನಿ ಅಂತ ಮಗಳ ಹತ್ರ ಮಾತಾಡ್ತಾ ಸಮಾಧಾನ ಮಾಡ್ತಾ ಇದ್ದ ವಿಷಯ ಇತ್ತ ಸಾಮ್ರಾಟ್ ಕಿವಿಗೂ ಬಿತ್ತು. ಮುದ್ದಿನ ಹೆಂಡತಿ ಆ ರೀತಿ ಕಣ್ಣೀರು ಹಾಕೋದನ್ನ ನೋಡೋದಕ್ಕಾಗದ ಸಾಮ್ರಾಟ್ ಏನೋ ಯೋಚನೆ ಮಾಡಿ ಮೊಬೈಲ್ ತಗೊಂಡು ಒಂದು ಮೆಸೇಜ್ ಮಾಡಿ ಸುಮ್ನಾದ. ನಂತರ ಗಾರ್ಡನ್ ಅಲ್ಲಿ ನೀರ್ ಹಾಕಿ ಬರ್ತೀನಿ ಅಂತ ಹೊರಗೆ ಹೋದ. ಆಗ ಅವನ ಫೋನ್ ರಿಂಗ್ ಆಯ್ತು. ತೆಗೆದು ನೋಡಿದ್ರೆ ಯಾವ್ದೋ ಪ್ರೈವೇಟ್ ನಂಬರ್ ಇಂದ ಕಾಲ್ ಬರ್ತಾ ಇತ್ತು. ಅದನ್ನ ನೋಡಿ ಸಾಮ್ರಾಟ್ ಕಣ್ಣುಗಳು ಅರಳಿದವು. ಅವನು ಹಾಗೆ ಸೈಡ್ಗೆ ಹೋಗಿ ನಿಂತು ಯಾರಿಗೂ ಕೇಳದ ಹಾಗೆ ಏನೇನೋ ಪಿಸು ಮಾತಲ್ಲಿ ಮಾತಾಡ್ತಾ ಇದ್ದ. ಅಷ್ಟರಲ್ಲೇ ಸಾನ್ಯಾ ಕ್ಲೋಸ್ ಫ್ರೆಂಡ್ ಚೈತ್ರಾಲಿ ಮನೆ ಮುಂದೆ ಕಾರ್ ನಿಲ್ಲಿಸಿ ಬಂದಳು. ಸಾಮ್ರಾಟ್ ಫೋನ್ ಅಲ್ಲಿ ಮಾತಾಡೋದನ್ನ ನೋಡಿ ಹಾಗೆ ಕ್ಯೂರಿಯಸ್ ಆಗಿ ಕಿವಿ ಕೊಡೋಕೆ ಟ್ರೈ ಮಾಡಿದ್ಲು. ಎಲ್ಲವೂ ಅಸ್ಪಷ್ಟವಾಗಿದ್ದವು. ಆದ್ರೆ ಕೊನೆಗೆ ಆ ಒಂದು ಡೈಲಾಗ್ ಕೇಳಿಸ್ತು, ಏನೇ ಆದ್ರೂ ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿ ಅಲ್ಲ, ಗೊತ್ತು ತಾನೆ? ನಾನು ಹೇಳಿದ ಹಾಗೆ ಆಗ್ಬೇಕು, ಇದು ನನ್ನ ಆರ್ಡರ್. ಹಾಗೆ ಫಾಕ್ಸ್ ಗ್ರೀನ್ ಕಂಪನಿ ನಾನು ಅಂತ ಏನೇನೋ ಹೇಳ್ತಾ ಇದ್ದಿದ್ ಕೇಳಿ ಚೈತ್ರಾಲಿ, ಚೆನ್ನಾಗಿ ಡೈಲಾಗ್ ಹೊಡಿತೀಯ ಸಾಮ್ರಾಟ್, ವಿಷ್ಣು ಸರ್ ತರ. ಆದ್ರೆ ಅದೇನು ಫಾಕ್ಸ್ ಗ್ರೀನ್ MNC ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯ್ದೆ ಸಾನ್ಯಾಳನ್ನ ಮೀಟಿಂಗ್ ಮಾಡೋದಕ್ಕೆ ಒಳಗ್ ಹೋದ್ಲು. ಸಾಮ್ರಾಟ್ಗೆ ಚೈತ್ರಾಲಿ ಏನ್ ಕೇಳಿಸ್ಕೊಂಡಿರಬಹುದು ಅನ್ನೋ ಅನುಮಾನ ಕಾಡ್ತಾ ಇತ್ತು. ಹಾಗಾಗಿ ಟೆನ್ಷನ್ ಆದ ಅವನು ಸಹ ಚೈತ್ರಾಲಿ ಹಿಂದೆನೆ ಒಳಗ್ ಹೋಗಿ ಕಾಫಿ ಮಾಡ್ಕೊಡೋ ಹಾಗೆ ನಾಟಕ ಮಾಡ್ತಾ ಚೈತ್ರಾಲಿ ಮಾತಿನ ಮೇಲೆ ಕಿವಿ ಕೊಟ್ಟ. ತನ್ನ ಫ್ರೆಂಡ್ ಮನೆಗೆ ಬಂದಿದ್ದನ್ನ ನೋಡಿದ ಸಾನ್ಯಾ ಓಡ್ ಬಂದು, ಹಾಯ್ ಚೈತ್ರ, ಯಾಕೆ ಇಷ್ಟ ದಿನ ಮನೆ ಕಡೆ ಬರ್ಲೇ ಇಲ್ಲ? ಏನೇ ವಿಷಯ? ಯಾಕೆ ಒಂಥರ ಸಪ್ಗೆ ಇದೆಯಾ? ಏನಾಯ್ತೆ ಅಂತ ಚೈತ್ರಾನ ಕೇಳ್ತಿದ್ದ ಹಾಗೆ ಬೇಜಾರ್ ಮಾಡ್ಕೊಂಡ ಚೈತ್ರಾಲಿ ಬಿಕ್ಕಳಿಸ್ತಾ, ಹಾಗೇನಿಲ್ಲ ಕಣೆ, ನನ್ ತಂಗಿ ನೀಟ್ ಎಕ್ಸಾಮ್ ಅಲ್ಲಿ ಟಾಪ್ ರ್ಯಾಂಕಿಂಗ್ ಬಂದಿದ್ದಾಳೆ. ಅವಳಿಗೆ ಬೇಕಾದ ಕಾಲೇಜಲ್ಲಿ ಸೀಟ್ ಸಹ ಸಿಕ್ಕಿದೆ. ಆದ್ರೆ ಕಾಲೇಜ್ MD ಒಬ್ನಿಗೆ ಒಂದು ರಾತ್ರಿಗೆ ಗರ್ಲ್ ಫ್ರೆಂಡ್ ಆಗಿರ್ಬೇಕಂತೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಸಹ ಅಡ್ಮಿಷನ್ ಮಾಡ್ಕೊಳ್ತಾನೆ ಇಲ್ಲ. ಕಷ್ಟಪಟ್ಟು ಓದಿದ್ದಕ್ಕೆ ಬೆಲೆ ಸಿಗ್ತಿಲ್ಲ. ಜೊತೆಗೆ ಇಷ್ಟೆಲ್ಲ ಅಸಹ್ಯವಾಗಿ ನಡೆದುಕೊಳ್ತಾರಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಯಾರು ತಗೋತಾನೆ ಇಲ್ಲ. ಇದೇ ಟೆನ್ಷನ್ ಕಣೆ ಅಂತ ತನ್ನ ಬೇಸರದಲ್ಲಿ ಕಣ್ಣೀರ್ ಹಾಕಿ ಕಷ್ಟ ತೋಡ್ಕೊಂಡಾಗ ಸಾನ್ಯಾ ಅವಳನ್ನ ಸಮಾಧಾನ ಮಾಡಿದ್ಲು. ಅದೇ ಟೈಮ್ಗೆ ಸಾಮ್ರಾಟ್ ಕಾಫಿ ತಂದ್ಕೊಟ್ಟ. ಇದನ್ನ ನೋಡಿದ ಸಾನ್ಯಾ ತಾಯಿ, ನೋಡ್ ಚೈತ್ರ, ನಮ್ಮ ಹಣೆ ಬರಹ, ನನ್ನ ಅಳಿಯ 3 ಕಾಸಿನ ಬೆಲೆ ಇಲ್ಲದ ಭಿಕಾರಿ. ಇವನೇನಾದ್ರೂ ದೊಡ್ಡ ಮನುಷ್ಯ ಆಗಿದ್ರೆ ಅವನತ್ರ ಇನ್ಫ್ಲೂಯೆನ್ಸ್ ಮಾಡಿಸಬಹುದಿತ್ತು ಅಂತ ರಾಗ ಹೇಳಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಸಾಮ್ರಾಟ್ ರಕ್ತ ಕುದೀತಾ ಇತ್ತು. ಕೊನೆಗೆ ಅಳ್ತಾ ಇದ್ದ ಚೈತ್ರಾನ ಮನೆಗೆ ಸೇಫ್ ಆಗಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡು ಅಂತ ಸಾನ್ಯಾ ಹೇಳಿದ್ದಕ್ಕೆ ಅವಳನ್ನ ಕರ್ಕೊಂಡು ಹೊರಟ ಸಾಮ್ರಾಟ್. ಇತ್ತ ಮನೆಯಲ್ಲಿದ್ದ ಸಾನ್ಯಾಗೆ ಒಂದು ಫೋನ್ ಬಂತು. ರಿಸೀವ್ ಮಾಡಿದ ಸಾನ್ಯಾ, ಓ ಥ್ಯಾಂಕ್ ಯು, ನಾಳೆನೆ ಫಾಕ್ಸ್ ಗ್ರೀನ್ ಕಂಪನಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಅದೇ ಖುಷಿಯಲ್ಲಿ, ಅಮ್ಮ ಕೊನೆಗೂ ಚಿರಾಗ್ ಹೆಲ್ಪ್ ಮಾಡ್ದ, ಫಾಕ್ಸ್ ಗ್ರೀನ್ ಅವರು ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡ್ರು ಅಂತ ಅಂದಾಗ ಸಾನ್ಯಾ ಅಮ್ಮ ಸರ್ಪ್ರೈಸ್ ಆಗಿ, ನಾನ್ ಕೇಳೋದಕ್ಕೂ ಮೊದ್ಲೇ ಚಿರಾಗ್ ಹೆಲ್ಪ್ ಮಾಡ್ದ, ಅವನೇ ನನ್ನ ಅಳಿ ಆಗಿದ್ರೆ ಒಳ್ಳೇದಿತ್ತು ಅಂತ ಯೋಚಿಸಿ ಫೀಲ್ ಮಾಡ್ಕೊಂಡ್ರು. ಆದ್ರೆ ಯಾರು ಯಾರಿಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ರಹಸ್ಯಾಗಿ ಉಳ್ದೋಯ್ತು. ಅತ್ತ ಚೈತ್ರಾಲಿ ಜೊತೆ ಹೋದ ಸಾಮ್ರಾಟ್ ದಾರಿ ಮಧ್ಯದಲ್ಲಿ ಕಾಲೇಜ್ ಡೀಟೇಲ್ಸ್ ಕೇಳಿ ಚೈತ್ರಾಲಿ ಜೊತೆ ನೇರವಾಗಿ ಆ ಕಾಲೇಜ್ಗೆ ಹೋದವನೇ ಮ್ಯಾನೇಜ್ಮೆಂಟ್ ರೂಮ್ ಒಳಗೋದ. ಅಲ್ಲಿ ಚೈತ್ರಾಲಿನ ನೋಡಿದ ಕಾಲೇಜ್ MD, ಏನು ತಂಗಿ ಬರಲ್ಲ ಅನ್ಲು ಅಂತ ಅಕ್ಕನೇ ಗರ್ಲ್ ಫ್ರೆಂಡ್ ಆಗಿ ಒಪ್ಕೊಂಡು ಬಂದಿರೋ ಹಾಗಿದೆ, ಯಾರಾದ್ರೆ ನನಗೇನು ಹೋಟೆಲ್ ಬುಕ್ ಮಾಡ್ಲಾ ಅಂತ ಕೇವಲವಾಗಿ ಮಾತಾಡಿದಾಗ ಚೈತ್ರಾಲಿ ಕಣ್ಣಲ್ಲಿ ನೀರ್ ಬಂತು. ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡಿ ಕೋಪ ಕಂಟ್ರೋಲ್ ಮಾಡ್ತಾ,
ಅಯ್ಯೋ, ಹೆಣ್ಣು ಮಕ್ಳಿಗೆ ಹಾಗೆಲ್ಲ ಮಾತಾಡಬಾರ್ದು ಸರ್. ಎಷ್ಟೇ ಆದ್ರೂ ನಿಮ್ಮ ಮಗಳೊಂದು ಹೆಣ್ಣಲ್ವಾ ಅಂದಾಗ ಸಾಮ್ರಾಟ್ನ ಆ ಮಾಸಲು ಬಟ್ಟೆ ನೋಡಿದ ಆ MD, ಯಾರೋ ಈ ಭಿಕ್ಷುಕನನ್ನ ಒಳಗ್ಬಿಟ್ಟಿದ್ದು, ನೀನ್ ಯಾಕೋ ಇಲ್ಲಿ ಬಂದೆ, ಯಾರು ನೀನು, ಸೆಕ್ಯೂರಿಟಿ ಹೊರಗ್ ತಳ್ಳಿ ಇವನನ್ನ ಅಂತ ಜೋರಾಗಿ ಕೂಗಾಡ್ದ. ಸರ್, ತಪ್ಪು ತಿಳ್ಕೊಬೇಡಿ, ನಾನು 2 ನಿಮಿಷ ನಿಮ್ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು ಪ್ಲೀಸ್, ತುಂಬಾ ಇಂಪಾರ್ಟೆಂಟ್ ಅಂತ ಕೈ ಮುಗಿದು ಬೇಡ್ಕೊಂಡಾಗ ಆಯ್ತು ಅಂತ ಒಪ್ಪಿದ. ಕೊನೆಗೆ ಚೈತ್ರಾಲಿನ ಹೊರಗೆ ಕಳಿಸಿದ ಸಾಮ್ರಾಟ್ ಡೋರ್ ಕ್ಲೋಸ್ ಮಾಡ್ದ. ಅದು ಗ್ಲಾಸ್ ಡೋರ್ ಆಗಿದ್ರಿಂದ ಒಳಗಿನ ದೃಶ್ಯ ಹೊರಗೆ ಕಾಣಿಸ್ತಾ ಇತ್ತು, ಆದ್ರೆ ಏನು ಕೇಳಿಸ್ತಾ ಇರ್ಲಿಲ್ಲ. ಚೈತ್ರಾಲಿ ಅಂತೂ ಅವನು ಏನ್ ಮಾಡ್ತಿದ್ದಾನೆ ಅಂತ ಗಾಬರಿಯಲ್ಲಿ ನೋಡ್ತಾ ನಿಂತ್ಲು. ಅತ್ತ MD ಜೊತೆ ಮಾತಾಡ್ತಾ ಇದ್ದ ಸಾಮ್ರಾಟ್, ಸರ್ ಸುಮ್ನೆ ಸೀಟ್ ಕೊಟ್ಬಿಡಿ, ಇದೆಲ್ಲ ಯಾಕ್ರಿಗಳೇ ಚೆನ್ನಾಗಿರಲ್ಲ ಅಂತ ಮಾತು ಶುರು ಮಾಡ್ತಾ ಇದ್ದ ಹಾಗೆ ಆ MD, ಏನ್ ಮಾಡ್ತೀಯಾ, ರೌಡಿಗಳನ್ನ ಕರೆಸ್ತೀಯಾ, ಯಾರು ನೀನು ಅಂತ ಕೂಗಾಡ್ದ. ಆಗ MD ಕೂತಿದ್ದ ಟೇಬಲ್ ಮೇಲೆ ಒಂದು ಕಾಲಿಟ್ಟ ಸಾಮ್ರಾಟ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಗತ್ತಲ್ಲಿ, ನನ್ನ ಹೆಸರು ಸಾಮ್ರಾಟ್, ಆದ್ರೆ ನನಗೆ ಇನ್ನೊಂದು ಹೆಸರಿದೆ, ಅದು ಅಂತ ಗುಟ್ಟಲ್ಲಿ ಆ MD ಕಿವಿಯಲ್ಲಿ ಏನೋ ಹೇಳ್ದ. ಅದನ್ನ ಕೇಳಿಸ್ಕೊಂಡ ಆ MD ಗಡ ಗಡ ನಡುಗಿ ಹೋದ. ಅವನಿಗೆ ಭೂಮಿನೇ ಬಾಯಿ ಬಿಟ್ಟು ನುಂಗ್ಬಾರ್ದ ಅನಿಸ್ತು. ಭಯದಲ್ಲಿ ನಡುಗ್ತಾ ಕೂತಲ್ಲಿಂದ ಎದ್ದು ಬಂದು ಸಾಮ್ರಾಟ್ ಕಾಲಿಗೆ ಬಿದ್ದವನೇ, ತಪ್ಪಾಯ್ತು ಕ್ಷಮಿಸಿ, ಇನ್ಯಾವತ್ತೂ ಯಾರಿಗೂ ಹೀಗ್ ಮಾಡಲ್ಲ ಅಂತ ಕಣ್ಣೀರ್ ಹಾಕ್ತಾ ಬೇಡ್ಕೊಂಡ. ಸಾಮ್ರಾಟ್ ಅವನನ್ನೇ ಕೆಕ್ಕರಿಸಿ, ಈ ವಿಷಯ ಹೊರಗೆ ಯಾರ ಕಿವಿಗೂ ಬೀಳ್ಬಾರ್ದು, ಬಿದ್ರೆ ಗೊತ್ತಲ್ಲ ನಾನು ಒಂಥರ ಬೆಂಕಿ, ಸುಟ್ಟೋಗ್ಬಿಡ್ತೀಯ ಅಂತ ವಾರ್ನ್ ಮಾಡ್ದ. ಆಯ್ತು ಅಂತ ಒಪ್ಕೊಂಡ ಆ MD ಹೊರಗಿದ್ದ ಚೈತ್ರಾಲಿನ ಕರೆದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅವಳ ತಂಗಿ ಅಡ್ಮಿಷನ್ ಮಾಡಿ ಕಳಿಸ್ತಾ. ಅಲ್ಲ, ಚಿಲ್ರೆ ಕಸ ಆಯ್ಕೊಂಡು ಭಿಕಾರಿ ಹಾಗೆ ಅತ್ತೆ ಮನೆಯಲ್ಲಿದ್ದ ಸಾಮ್ರಾಟ್ ಅದೇನ್ ಮಾತಾಡಿರ್ಬೋದು, ಯಾಕೆ ಈ MD ಅವನಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಅನ್ನೋ 10 ಪ್ರಶ್ನೆ ಅವಳನ್ನ ಕಾಡ್ತಾ ಇತ್ತು. ಆದ್ರೆ ಉತ್ತರ ಮಾತ್ರ ಸಿಗ್ಲೇ ಇಲ್ಲ. ಇದಾಗಿ ಒಂದಿಷ್ಟು ದಿನ ಕಳೆದಿರಬಹುದು. ಅವತ್ತೊಂದು ದಿನ ಸಾಮ್ರಾಟ್ ಮಾರ್ಕೆಟ್ ಅಲ್ಲಿದ್ದಾಗ ಆ ಊರಿನ ದೊಡ್ಡ ಶ್ರೀಮಂತ ಒಬ್ಬ ಮಾರ್ಕೆಟ್ ರೋಡ್ ಅಲ್ಲಿ ತನ್ನ ರೋಲ್ಸ್ ರಾಯ್ಸ್ ಕಾರ್ ಅಲ್ಲಿ ಬಂದವನೇ ಆ ರೋಡ್ ಸೈಡ್ ಅಲ್ಲಿ ಹೂವಿನ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದ ಸಣ್ಣ ಸಣ್ಣ ಅಂಗಡಿಗಳ ಮೇಲೆ ಕಾರ್ ಹತ್ಸಿ, ಮುದ್ಕಿ, ರೋಡ್ ಅಲ್ಲಿ ಅಂಗಡಿ ಹಾಕೋಕೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು, ಈ ರೋಡ್ಗೆ ಟ್ಯಾಕ್ಸ್ ಕಟ್ಟೋರು ನಾವ್ ಕಡೆ, ಭಿಕಾರಿಗಳು ಎಲ್ಲ ಕಡೆ ಬಂದ್ಬಿಡ್ತಾರೆ, ಈ ಬಡವರಿಗೆ ಅಹಂಕಾರಕ್ಕೇನ್ ಕಮ್ಮಿ ಇಲ್ಲ, ನಿಮ್ ಜನ್ಮಕ್ಕೆ ಅಂತ ಬೈದು ಅವಮಾನ ಮಾಡಿ ಅವರ ವ್ಯಾಪಾರ ಹಾಳು ಮಾಡಿದಲ್ದೆ ಆ ದಿನದ ಊಟಕ್ಕೂ ಕಲ್ಲ ಹಾಕ್ತಾ. ಇದನ್ನು ನೋಡಿದ್ದ ಸಾಮ್ರಾಟ್ ರಕ್ತ ಕುದಿತಾ ಇತ್ತು. ಅವನು ಕೋಪದಲ್ಲಿ ಅಲ್ಲಿಗೆ ಬಂದವನೇ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲು ತಗೊಂಡು ಆ ಕೋಟಿ ಬೆಲೆ ಬಾಳೋ ಕಾರ್ ಗ್ಲಾಸ್ ಹೊಡೆದು, ನಿಮ್ಮಂತ ಶ್ರೀಮಂತರು ಅರಮನೆ ಕಟ್ಟಿರೋದೆ ಇಂಥ ಬಡವರ ಗೋರಿ ಮೇಲೆ, ಅವ್ರಿಲ್ಲ ಅಂದ್ರೆ ನಿಂಗೂ ಬೆಲೆ ಇಲ್ಲ ಅನ್ನೋದನ್ನ ಮರಿಬೇಡ. ಯು ಬ್ಲಡಿ ಇಡಿಯಟ್, ಹೀಗೆ ಬೇರೆಯವ್ರ ಹೊಟ್ಟೆ ಹೊಡೆಯೋದಕ್ಕಿಂತ ದುಡಿದು ತಿನ್ನೋ ಅಂತ ನಾಯಿಗೆ ಬೈದ ಬೈದು ವ್ಯಕ್ತಿನ ಕಾರಿಂದ ಹೊರಗೆಳ್ದು ಹಲ್ಲು ಉದುರಿ ಹೋಗೋ ಹಾಗೆ 2 ಬಾರಿಸ್ತಾ. ಆಗ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ ಪುಡಾರಿ ರೌಡಿಗಳ ದೊಡ್ಡ ಗುಂಪನ್ನ ಅಲ್ಲಿಗೆ ಬರೋದಕ್ಕೆ ಹೇಳಿದ ಆ ಶ್ರೀಮಂತ ಸಾಮ್ರಾಟ್ ಕೈ ಕಾಲು ಮುರಿಯೋದಕ್ಕೆ ಆರ್ಡರ್ ಮಾಡ್ದ. ನಟೋರಿಯಸ್ ಡಾನ್ ಗಳಿಂದ ಫೇಮಸ್ ಆಗಿದ್ದ ಆ ಗುಂಪು ಅಲ್ಲಿಗೆ ಬರ್ತಾ ಇದ್ದ ಹಾಗೆ ದೂರದಲ್ಲಿ ಸಾಮ್ರಾಟ್ ನಿಂತಿರೋದನ್ನ ನೋಡ್ತಿದ್ದ ಹಾಗೆ ಪತರ್ಗುಟ್ಟಿ ತಮ್ಮ ಕೈಲಿದ್ದ ಲಾಂಗ್ ಮಚ್ಚು ರಿವಾಲ್ವರ್ ಗಳನ್ನ ಸಾಮ್ರಾಟ್ ಮುಂದೆ ರಾಶಿ ಹಾಕಿ ಮಂಡಿ ಊರಿ ಕೈ ಮುಗಿದು, ಅಣ್ಣ ತಪ್ಪಾಯ್ತು, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಭಾಯ್, ನೀವು ಅಂತ ಗೊತ್ತಾಗ್ಲಿಲ್ಲ ಬಾಸ್, ಈ ಊರು ಬೇಡ, ಇಲ್ಲಿನ ಸಹವಾಸನೂ ಬೇಡ, ನಮ್ಗೇನು ಮಾಡ್ಬೇಡಿ ಬಾಸ್ ಅಂತ ಪ್ರಾಣ ಭಿಕ್ಷೆ ಬೇಡ್ದವ್ರೆ 1 ನಿಮಿಷನೂ ವೇಸ್ಟ್ ಮಾಡದೆ ಅಲ್ಲಿಂದ ಹಿಂತಿರುಗಿ ನೋಡೋದಕ್ಕೂ ಧೈರ್ಯ ಇಲ್ಲದೆ ಓಡ್ ಹೋದ್ರು. ಇದರಿಂದ ಏನೊಂದು ಅರ್ಥ ಆಗದ ಆ ಶ್ರೀಮಂತ, ಭಿಕಾರಿ ಯಾರ ನೀನು, ನಿನಗೆ ನನ್ನ ಪವರ್ ಏನು ಅಂತ ಇನ್ನು 10 ನಿಮಿಷದಲ್ಲಿ ತೋರಿಸ್ತೀನಿ, ನೀನು ನನ್ನ ಕಾಲ್ ಹಿಡ್ಕೊಂಡು ಪ್ರಾಣ ಭಿಕ್ಷೆ ಬೇಡ್ಬೇಕು, ಹಾಗ್ ಮಾಡ್ತೀನಿ ಅಂತ ಅಬ್ಬರಿಸಿ ತನ್ನ ಫೋನ್ ಅಲ್ಲಿ ಸಾಮ್ರಾಟ್ ಫೋಟೋ ಕ್ಲಿಕ್ ಮಾಡ್ಕೊಂಡು, ಇವತ್ತು ಇವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ನೇರವಾಗಿ ಕಮಿಷನರ್ ಆಫೀಸ್ಗೆ ಹೋಗಿ, ಒಬ್ಬ ಭಿಕಾರಿ ನನ್ನ ಕಾರ್ ಗ್ಲಾಸ್ ಹೊಡೆದಿದ್ದಾನೆ, ಕೇಳಿದ್ದಕ್ಕೆ ನಮ್ ಕಡೆಯವ್ರ ಮೇಲೆ ಕೈ ಮಾಡಕ್ ಬರ್ತಾನೆ, ಆ ಭಿಕ್ಷಕನನ್ನ ಒದ್ದು ಒಳಗ್ ಹಾಕ್ಬೇಕು ಕಮಿಷನರ್ ಸರ್ ಅಂತ ಕಂಪ್ಲೇಂಟ್ ಬರ್ದ್ ಕೊಟ್ಟ. ಆಯ್ತು, ಅವನನ್ನ ಒದ್ದು ಒಳಗ್ ಹಾಕಿಸ್ತೀನಿ ಅಂದ ಆ ಕಮಿಷನರ್ ಕೊನೆಗೆ ಸಾಮ್ರಾಟ್ ಫೋಟೋ ನೋಡೋದಕ್ಕೆ ಆ ಶ್ರೀಮಂತನ ಮೊಬೈಲ್ ಅನ್ನ ಕೈಗೆ ತಗೊಂಡ್ರು. ಸ್ಕ್ರೀನ್ ಮೇಲೆ ಸಿಂಹದ ತರ ಗರ್ಜಿಸ್ತಾ ಇದ್ದ ಸಾಮ್ರಾಟ್ ಅನ್ನ ನೋಡ್ತಿದ್ದ ಹಾಗೆ ಕೈ ಕಾಲು ನಡ್ಗೋದಕ್ಕೆ ಶುರುವಾದ್ವು. ಆ ಭಯಕ್ಕೆ ಕೈಲಿದ್ದ ಫೋನ್ ಪಟ್ ಅಂತ ನೆಲಕ್ ಬಿದ್ದು ಚೂರ್ ಚೂರಾಯ್ತು. ಅಂದ್ರೆ ಡೆವಿಲ್ ಇಸ್ ಬ್ಯಾಕ್, ಅವನ ತಂಟೆಗೆ ಹೋದವರ ಕತೆ ಮುಗಿದ ಹಾಗೆ ಅಂತ ಏನೇನೋ ತಡಬಡಿಸ್ತಾ ಇದ್ರು. ಮುಖ ಬೆಳೆಸ್ಕೊಂಡು ಇಡೀ ದೇಹ ಬೆವರಲ್ಲಿ ಒದ್ದೆ ಆಗಿತ್ತು. ಇಡೀ ಜಗ್ ತುಂಬಾ ಇದ್ದ ಆ ತಣ್ಣನೆ ನೀರು ಕುಡಿದ್ರು ಸಹ ಅವರಿಗೆ ಆ ಶಾಕ್ ಅನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ.
ಕೊನೆಗೆ ತನ್ನ ಮೇಲೆ ಕೈ ಹೊತ್ತು ತಮ್ಮ ಚೇರ್ ಮೇಲೆ ಕುಸಿದು ಕುಳಿತರು. ಆ ಭೀಕರ ಘಟನೆ ನೋಡಿ ಇಡೀ ಸ್ಟೇಷನ್ ಒಂದು ಕ್ಷಣ ನಿಶಬ್ದವಾಯ್ತು. ಎಲ್ಲರ ಮುಖದಲ್ಲಿ ಯಾವುದೋ ಅನಾಹುತ ದಂಡೆತ್ತಿ ಬರ್ತಾ ಇದೆ ಅನ್ನೋ ಭಯ ಆವರಿಸ್ಕೊಂತು. ಹಾಗಾದ್ರೆ ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದ ಕಮಿಷನರ್ ಒಬ್ರು ಆ ಭಿಕಾರಿ ಮನೆ ಅಳಿಯನ ಒಂದು ಜುಜುಬಿ ಫೋಟೋ ನೋಡಿ ಆ ರೀತಿಯಾಗಿ ಹೆದರಿ ನಡಗಿದ್ದು ಯಾಕೆ? ಅಷ್ಟಕ್ಕೂ ಸಾನ್ಯಾ ಹಾಗೂ ಸಾಮ್ರಾಟ್ ಇಬ್ರು ನಗ್ನವಾಗಿ ಒಂದೇ ಬೆಡ್ ಮೇಲೆ ಮಲಗು ಹಾಗೆ ಮಾಡಿದ್ದು ಯಾರು ಮತ್ತೆ ಯಾಕೆ? ಅವರಿಬ್ಬರ ಜೀವನದಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಬೇರೆ ಏನಾದ್ರೂ ರಹಸ್ಯ ಘಟನೆಗಳು ನಡೀತಾ ಇರಬಹುದಾ? ಅಷ್ಟು ದೊಡ್ಡ ಕಾಲೇಜ್ ನಡೆಸ್ತಾ ಇದ್ದ MD ಒಬ್ಬ ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಯೂಸ್ಲೆಸ್ ಮನೆ ಅಳಿಯನ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಬೇಡುವಂತದ್ದು ಅಲ್ಲಿ ಏನಾಗಿತ್ತು? ಇಡೀ ಅಂಡರ್ ವರ್ಲ್ಡ್ ಅನ್ನೇ ನಡೆಸ್ತಾ ಇದ್ದ ಇಂಟರ್ ನ್ಯಾಷನಲ್ ಡಾನ್ಗಳೆಲ್ಲ ಜೀವ ಉಳಿದ್ರೆ ಸಾಕು ಅಂತ ಸಾಮ್ರಾಟ್ ಕಾಲ್ಗೆ ಬಿದ್ದು ಬೇಡ್ಕೊಂಡಿದ್ದು ಯಾಕೆ? ಅಷ್ಟಕ್ಕೂ ಕಮಿಷನರ್ ಹೇಳೋ ಹಾಗೆ ಸಾಮ್ರಾಟ್ಗೆ ಅಷ್ಟು ದೊಡ್ಡ ಹಿನ್ನೆಲೆ ಇರೋದೇ ಆದ್ರೆ ಅವನ್ ಯಾಕೆ ಭಿಕಾರಿ ಹಾಗೆ ನಾಯಿಗಿಂತ ಕೀಳಾದ ಜೀವನ ಮಾಡ್ತಾ ಅತ್ತೆ ಮನೆಯಲ್ಲಿ ಬಿದ್ದಿದ್ದಾನೆ? ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಮಾಫಿಯಾ ಜಗತ್ತಿನ ಫೇಮಸ್ ಸ್ಟೋರಿ ಟೈಗರ್ ರಿಟರ್ನ್ಸ್ ಕೇವಲ ನಿಮಗಾಗಿ.